ಅದು ಬೆಳಿಗ್ಗೆ ಮುಂಚೆ ಅಲ್ಲ, ಸ್ವಲ್ಪ ಚಳಿ ಇರ್ತದೆ, ಚೂರು ಬಿಸಿ ಮಾಡ್ಕೊಬೇಕು. ಕೆಳಗೆ ಹೋಗಿ ತರ್ಬೇಕೇನಾದ್ರು? ಎಂತ ಮೊಳಕೆನಾ? ಮೊಳಕೆ ಸಿರಿ ಎಂತ ಬೆಳೆಯುವ ಸಿರಿ ಮೊಳಕೆ. ಹಣ್ಣೆಲ್ಲ ಹಾಕ್ಬೇಕ ಹೆಂಗೆ ತರತಿಗೆ? ಹಣ್ಣು ಗಿಣ್ಣೆಲ್ಲ ಏನ್ ಹೆರ್ಕದ್ ಬೇಡ ಅಣ್ಣ. ಒಂದು ಚೂರು ಕಾಳಿಗೆ ಹಣ್ಣಾಗ್ಲಿ ಹಸಿಗಾಗ್ಲಿ ಡ್ಯಾಮೇಜ್ ಬರಲ್ಲ. ಇದು ಹಣ್ಣಿದು ಈ ಕಣ್ಣಲ್ಲಿ ನೋಡಕ್ ಆಗಲ್ಲ. ಯಾವ್ದಾರು ಬಾವಿಗೆ ಇದ್ರೆ ತೋರ್ಸ್ಬಿಡು, ಹಾರ್ಬಿಡ್ತೀನಿ. ಈಗ ತೂಕ್ಬೇಕಾ? ತೂಕಕ್ಕೆ ಎಂತ ಆಗಿದೆ ಈಗ, ತೂಕ ಸ್ಕೇಲ್ ತೋಟದಾಗ ಆಗ್ಬಿಟ್ಟದೆ. ನೋಡಿ, ಯಾರಾದ್ರೂ ಮೆಣಸು ಗಿಣಸು ತರೋರ್ ಇದ್ರೆ ಇರಬಲ್ಲಿ ತನ್ನಿ. ನೋಡಿ, ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿದ್ದು ವಿಡಿಯೋ ಹಾಕಿ. ವಿಡಿಯೋ ಎಡಿಟ್ ಮಾಡ್ಕೊಂಡು ಕಳ್ಸೋದಿ ಮನೆಯಲ್ಲೇ ಗೊತ್ತಲ್ಲ, ಬೆಳಕತ್ತದೆ. ಇವೆಲ್ಲ ನಿನ್ ಮಕ್ಳಯ್ಯ, ಅರೇ ಮಕ್ಕಳು. ಅಯ್ಯೋ, ಬಹಳ ಕಷ್ಟಪಟ್ಟಿದ್ದೆ ಬಿಡು. ನೀನು ಗಂಡು ಮೆಟ್ಟಿದ ನಾಡಿಂದ ಬಂದಿರೋ ಗಂಡು ಚಂದಪ್ಪ ಹುಲಿಯಾಳ್. ಅಯ್ಯ ಮನೆಯಾಳ್ ನನ್ನ ಮಗನೇ. ಬಾ. ಹಾಯ್, ಹಲೋ, ಎಲ್ರು ಹೇಗಿದ್ದೀರಾ? ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವೆಲ್ಲ ನಿನ್ ಮಕ್ಳಯ್ಯ. ನೋಡಿ, ಇಲ್ಲಿ ಇವತ್ತು ನಮ್ಮ ಪುಟ್ಟ ನಾಯಿ ಮರಿಗಳು ಅಂತ ಹೇಳಿ ತಪ್ಪಾಗ್ತದೆ, ನಮ್ಮ ಮಕ್ಕಳು ಇವು. ಇಷ್ಟೇ ಬುದಲ್ಲ, ಅರೇ ಮಕ್ಕಳು. ಅಯ್ಯೋ, ಬಹಳ ಇವತ್ತು ಕಷ್ಟಪಟ್ಟಿದ್ದೆ ಬಿಡು. ಇವೆಲ್ಲವನ್ನು ಕೊಡಬೇಕು. ಒಂದು ಮರಿ ಇಟ್ಕೊಂಡು ಮತ್ತೆಲ್ಲ ಮರಿ ಕೊಡೋದು. ಮೊದಲೇ ಅಡ್ವಾನ್ಸ್ ಬುಕ್ಕಿಂಗ್ ಆಗಿದೆ ಎಲ್ಲ. ಇವತ್ತಿಷ್ಟು ಚೆನ್ನಾಗಿದೆ ನಾಯಿ ಮರಿಗಳು ನೋಡಿ ಇಲ್ಲಿ. ಬಟ್ ಒಂದು ವಾರದ ಹಿಂದೆ, ಒಂದು ವಾರ ಅಲ್ಲ, ಒಂದು 15 ದಿನದ ಹಿಂದೆ ಈ ಮರಿಗಳು ಬದುಕ್ತಾವೋ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಗೆ ಬಂದಿದ್ದು. ಅಂದ್ರೆ ಚೆನ್ನಾಗಿದ್ದು, ಒಂದು ಸ್ಟಾರ್ಟಿಂಗ್ ಮರಿ ಹಾಕಿ ಒಂದು 10-12 ದಿನ ಚೆನ್ನಾಗಿದ್ದು. ಆನಂತರ ಏನಾಯ್ತಂದ್ರೆ ಹೊಟ್ಟೆಲಿ ಹುಳ ಹೆಚ್ಚಾಗ್ಲಿ ಶುರು ಆಯ್ತು. ನಾವು ತಾಯಿ ಹಾಲು ಕಮ್ಮಿ ಆಗುತ್ತೆ ಅಂತೇಳಿ ಮನೆದು ಸ್ವಲ್ಪ ಹಾಲು ಇತ್ತು ದನದ್ದು, ಅದನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಆನಂತರ ಸ್ವಲ್ಪ ಟೈಮ್ ಆದ್ಮೇಲೆ 16-17 ದಿನ ಆಗೋಷ್ಟೊತ್ತಿಗೆ ನಾಯಿ ಮರಿಗಳು ವಾಮಿಟ್ ಮಾಡ್ಕೊಳ್ಳೋದು, ಬೇದಿ ಮಾಡ್ಕೊಳ್ಳೋದು, ಮತ್ತೆ ಹೊಟ್ಟೆಗೆ ಏನು ತಿಂತಾನೆ ಇರಲಿಲ್ಲ. ತಿಂದ ತಕ್ಷಣ ಏನಾದರೂ ಕುಡಿಸಿದ್ರೆ ರಪ್ಪ ವಾಮಿಟ್ ಆಗೋದು. ಎಂತ ಮಾಡೋದು ಅಂತ ಭಾರಿ ಟೆನ್ಷನ್ ಆಗಿತ್ತು. ಬೇರೆಯವ್ರ ಮನೆ ನಾಯಿಗಳಿಗಾದ್ರೆ ರಪ್ಪ ಮೆಡಿಸಿನ್ ಹೇಳ್ಬಿಡ್ತೀನಿ, ನಮ್ಮನೆ ನಾಯಿ ಮರಿಗಳಿಗಾದ್ರೆ ಕೈಕಾಲು ಹೇಳಲ್ಲ, ಹಂಗಾಗ್ತದೆ. ನೀವ್ ಕಿತ್ತಾಕಿ ನಾ ಕಂಡಿಲ್ವಾ? ಚೆನ್ನಾಗಿದ್ದು, ಬೆಳಿಗ್ಗೆ ಚೆನ್ನಾಗಿದ್ದು, ಸಂಜೆ ಕೆಲ್ಸಕ್ಕೆ ಹೋಗಿ ಬರುವಾಗ ಮರಿಗಳು ಎಲ್ಲ ಬಿದ್ದೋಗಿದ್ದವು ನೆಲಕ್ಕೆ, ವಾಮಿಟ್ ಮಾಡ್ಕೊಂಡು ಬೇದಿ ಮಾಡ್ಕೊಂಡು ಅಲ್ಲಲ್ಲೇ. ನನಗಂತೂ ಭಾರಿ ಬೇಜಾರಾಗಿತ್ತು. ನಾನು ನಾಯಿ ಮರಿಗಳನ್ನ ಭಾರಿ ಚೆನ್ನಾಗಿ ಸಾಕೋದು. ಇವತ್ತು ಕೊಡ್ಲಿಕ್ಕೆ ಬೇರೆ ಭಾರಿ ಬೇಜಾರಾಗ್ತುಂಟು, ಕಣ್ಣಲ್ಲಿ ನೀರೇ ಬರ್ತದೆ ಇನ್ನು ಕೊಡ್ಬೇಕಾದ್ರೆ. ಬಾ, ಅಳ್ಬೇಡ ಕಣ, ಅಳ್ಬೇಡ ಅಣ್ಣ. ಅದೇ ಮೇಯ್ನ್ ಆಗಿ ಈ ಡ್ಯಾಶ್ ಒನ್ ಮರಿಗಳನ್ನ ಕೊಕ್ಕೆ ಹುಳ ಅಂತೀವಲ್ಲ ನಾವು, ಹೊಟ್ಟೆಯಲ್ಲಿ ಕೊಕ್ಕೆ ಹುಳ ನೋಡಿ ನಾನು ಪಕ್ಕದಲ್ಲಿ ವಿಡಿಯೋ ಹಾಕ್ತೀನಿ. ಎಷ್ಟು ಉದ್ದ ಇರುತ್ತೋ ಅಂದ್ರೆ ಆ ಹುಳ ಇಲ್ಲ ಅಂದ್ರೂ ನಾಯಿಗಳು ಸತ್ತೋಗ್ತವೆ ಹೊಟ್ಟೆಯಲ್ಲಿ. ಆ ಹುಳ ಇದ್ರೂ ಜಾಸ್ತಿ ಇದ್ರೂ ನಾಯಿಗಳು ಸತ್ತೋಗ್ತವೆ, ನಾಯಿ ಮರಿಗಳು. ಹಾಗಾಗಿ ಸ್ವಲ್ಪ ಜಾಗ್ರತೆ ಮಾಡ್ಬೇಕು. ನಾವೇನೋ ಚೆನ್ನಾಗಿದ್ದಾವಲ್ಲ, ಓಡಾಡ್ಕೊಂಡು ಪುಟ್ಟ ಆಟ ಆಡ್ಕೊಂಡು ಚೆನ್ನಾಗಿದ್ದಾವಂತ ಸುಮ್ಮನೆ ಬಿಟ್ರೆ ಭಾರಿ ಎಫೆಕ್ಟ್ ಆಗ್ತದೆ ಅದು. ನಾಯಿ ಮರಿಗಳು ಬದುಕೋದೇ ಇಲ್ಲ. ನಾನು ನೋಡಿ 1-2 ಔಷಧಿ ತೋರಿಸ್ತೀನಿ ನಿಮ್ಗೆ, ಮೆಡಿಸಿನ್. ಇದನ್ನ ನಾಯಿ ಮರಿಗಳಿಗೆ ನೀವು ಹಾಕ್ಲೇಬೇಕು. ಇದು ಕ್ಯಾಲ್ಸಿಯಂ ಸಿರಪ್ ಅಂತೇಳಿ. ಇದು ನೀವು ಒಂದು ಅರ್ಧ kg ಮರಿಗೆ ಒಂದು 3 ml ಹಾಕ್ಬೋದು ದಿನಕ್ಕೆ, ಬೆಳಿಗ್ಗೆ ಅಥವಾ ಸಂಜೆ. ಬೆಳಿಗ್ಗೆ ಸಂಜೆ 2 ಟೈಮ್ ಹಾಕಿದ್ರೆ ಆಗುತ್ತೆ. ಒಂದು 3 ml ಸಣ್ಣ ಮರಿಗಳಿಗೆ ಮಾತ್ರ. ದೊಡ್ಡ ಮರಿಗಳಿಗೆ ಒಂದು 5 ml ಹಾಕ್ಬೋದು. ಮತ್ತೆ ನೋಡಿ, ಇದು ಅಷ್ಟೇ, ಇದೆಲ್ಲ ವಾಂತಿ ಮತ್ತೆ ಬೇದಿ. ಈ ಸಡನ್ ಏನಾದ್ರು ವಾಂತಿ ಬೇದಿ ಶುರು ಆದ್ರೆ ಈ ತರ ಮೆಡಿಸಿನ್ಸ್ ತಂದಿಟ್ಕೊಳ್ಳಿ. ಮತ್ತೆ ಇದು ಅಷ್ಟೇ, ಇದನ್ನ ಕೊಟ್ಟ ಮೇಲೆ ಅವಕ್ಕೆ ಬೇದಿ ಎಲ್ಲ ಕಡಿಮೆ ಆಗಿತ್ತು. ವಾಂತಿ ಬೇದಿಯದೊಂದು ಮತ್ತೆ ಕ್ಯಾಲ್ಸಿಯಂ ಸಿರಪ್ ಅಂತ ತಂದಿಟ್ಕೊಳ್ಳಿ. ಇದು ಮಾತ್ರ ಮೇಯ್ನ್ ಆಗಿ ಹಾಕ್ಲೇಬೇಕು ನೀವು. ಇದು ಹೊಟ್ಟೆ ಒಳದ ಔಷಧಿ.
ಮಿನಿಮಮ್ ಅರ್ಧ ಕೆಜಿ ಮರಿ ಏನಾದ್ರು ಇದ್ರೆ, ಅರ್ಧ ಕೆಜಿ ಒಳಗೆ ಅಥವಾ ಅರ್ಧ ಕೆಜಿ ಇದ್ರೆ 1 ml ಮಾತ್ರ ಹಾಕ್ಲಿಕ್ಕೆ, ನೆನ್ಪಿಟ್ಕೊಳ್ಳಿ. 15 days ಒಮ್ಮೆ ಹಾಕ್ಲೇಬೇಕು. ಇದು ಹಾಕ್ಲಿಲ್ಲ ಅಂದ್ರೆ ನಾಯಿ ಮರಿಗಳು ಸತ್ತು ಹೋಗ್ತಾವೆ ಗ್ಯಾರಂಟಿ. ನಮ್ಮ ಈ ಬೀದಿ ನಾಯಿಗಳು ಏನಿದಾವೆ, ನಮ್ಮ ಮಾಮೂಲಿ ನಾಯಿಗಳು, ಕಾಟು ನಾಯಿಗಳು ಅಂತ ಹೇಳ್ತೀವಲ್ಲ, ಸಾಕು ನಾಯಿಗಳು, ಅವು ತೊಂದ್ರೆ ಇಲ್ಲ ನಿಮ್ಗೆ. ಅವಕ್ಕೆ ಮೆಡಿಸಿನ್ ಏನ್ ಬೇಡ. ಸಿಕ್ಕದಲ್ಲಿ ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಗಾಂಡು. ಹಾಗೆ ಹಾಗೆ ಬೆಳ್ಕೊಂಡ್ಬಿಡ್ತವೆ. ಬಟ್ ಈ ಡ್ಯಾಶ್ ಒಂದು ಜಾತಿ ನಾಯಿ ಮರಿಗಳೇನಿದೆ ಇವೆಲ್ಲ ಸ್ವಲ್ಪ ಡೇಂಜರಸ್. ಬಲೆ ಏನು ಪೆದಮ್ಮೆ ಅಂತ ನಿಂದು? ಇವಂದು ಮರಿ ಒಂದೇ ಇರೋದು, ಇವನ್ನ ಯಾರಿಗಾದ್ರು ಕೊಡ್ಬೇಕೀಗ ನಾನು. ಬಾರ್ಸ್ತೀನಿ ಬೋಡಿ ಮಗನೇ. ಹಾ ಬಾಯ್ಲಿ ಇಲ್ವಾ? ಬರ್ತೀಯಾ? ನಿನ್ಗೆ ಎಷ್ಟು ರೇಟು? ನಿನ್ಗೆ ಖಾಲಿ 2000 ಮಾತ್ರ. ನಿನ್ಯಾರಿಗಾರು 5000 ಕೊಡ್ತೀನಿ ನೋಡು. ಅವಕ್ಕೆಲ್ಲ ಹೆಸರಿಟ್ಟಾಗಿದೆ. ನಮ್ಮನೆಗೆ ಒಬ್ಬ ಉಳಿತಾನೆ, ಇವನು ನಮ್ಮನೆಗೆ ಟೋನಿ. ನೀವು ವಿಡಿಯೋ ಮಾಡ್ತಾರ ನಮ್ಮ ಮಮ್ಮಿ ಬೈಲತ್ತಾರ, ಮತ್ ನೋಡ್ರಿ ನಮ್ಮ ಮಮ್ಮಿಗೆ ಹೋಗ್ತಿ ನೋಡ್ರಿ. ಹೆಸರಿಟ್ಟಿದೀನಿ ಟೋನಿ, ಆಂಟೋನಿ ಅಲ್ಲ, ಬರೀ ಟೋನಿ. ಈಗ ತಗೊಂಡ್ ಹೋಗೋಣ ನಾಯಿ ಮರಿ ತಗೊಂಡ್ ಹೋಗ್ಬೇಕು. ಮತ್ತೆ ಹಂಗೆ ಒಂದ್ 2 ಮೂಟೆ ಮೆಣಸು ಉಂಟು ಉದುರು ಮಾಡಕ್ಕೆ, ಅದನ್ನು ತಗೊಂಡ್ ಹೋಗ್ಬೇಕು. ನಿಮ್ಗೆ ಇವತ್ತೊಬ್ಬ ವಿಶೇಷವಾದ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ ಹಿರೇಬೈಲಲ್ಲಿ. ಯಾರಂತ ಹಿರೇಬೈಲ್ ಹೋದ್ಮೇಲೆ ಹೇಳ್ತೀನಿ. ಫಸ್ಟ್ ನಾಯಿ ಮರಿಗಳು ಕೊಟ್ಟು ಬರೋಣ. ನಾನು ಇವಾಗ ನಾಯಿ ಮರಿ ಕೊಡೋತ್ತಿಗೆ ಇದೊಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತಿದ್ದೀನಿ ಎಲ್ಲರಿಗೂ, ಹೊಟ್ಟೆ ಔಷಧಿ. ನಂಗೆ ನಾನು ಚೆನ್ನಾಗಿ ಸಾಕೋರಿಗೆ ಮಾತ್ರ ನಾಯಿ ಮರಿ ಕೊಡೋದು. ನೋಡ್ತೀನಿ ಯಾರ್ಯಾರು ಹೆಂಗೆ ಕಂಡೀಷನ್ ಸಿಚುವೇಶನ್ ಎಲ್ಲ ನೋಡಿ ಇಂಥವ್ರಿಗೆ ಕೊಟ್ಟರೆ ನಾಯಿ ಮರಿ ಚೆನ್ನಾಗಿ ಸಾಕ್ತಾರೆ ಅಂತ ಒಂದು ಇರ್ತದಲ್ಲ, ಅಂಥವ್ರಿಗೆ ಮಾತ್ರ ನಾಯಿ ಮರಿ ಕೊಡೋದು, ಇಲ್ಲಾಂದ್ರೆ ಕೊಡಲ್ಲ. ಇವತ್ತೊಂದು 2-3 ಮನೆ ಕೊಡಕ್ಕಿದೆ. 2 ಮರಿ ಧರ್ಮ ಕೊಡ್ಬೇಕು ಮಾರ್ರೆ. ಒಂದು ಹೆಣ್ಣಾಯಿನ ಕ್ರಾಸಿಗೆ ಬಿಟ್ಟಿದ್ದೆ, ಅವ್ರ ಮನೆಗೆ ಒಂದು ಫ್ರೀ, ಮತ್ತೊಂದು ಮರಿದ ತಾಯಿನಲ್ಲಿ ಅಂತಂದಿದ್ದೆ ಅಲ್ಲಿಗೆ, ಅವ್ರಿಗೊಂದು ಫ್ರೀ. ಮತ್ತೆ ಇನ್ನು 3 ಮರಿ ದುಡ್ಡಿಗೆ. ಆ ದುಡ್ಡಲ್ಲೇ ನಮ್ಮ ಕೊಡ್ಬೇಕು, ಇಲ್ಲಿ ಮನೇಲಿ ಅಮ್ಮ ಸಾಕಿದಲ್ಲ. ಇವರು ನಿಮ್ಮಮ್ಮ ತುಂಬಾ ಮಾತಾಡ್ತಾರೆ. ನಾನ್ ತಂದ್ ಬಿಡೋದು ಮಾತ್ರ. 3 ಹೆಣ್ಣೆ ತಗೊಂಡು ಹೋಗೋದು. ಈಗ 3 ಹೆಣ್ಣೆ ಸೇಲಿಗಿರೋದು, ಇನ್ನು 1 ಗಂಡು ಮರಿ ಅವ್ರಿಗೆ ಕೊಡ್ಬೇಕು. ಹಾಯ್ ಬಾ ಹೋಗೋಣ. ಒಳ್ಳೆ ಊಟ ಗಿಟ್ಟ ಎಲ್ಲ ಹಾಕಿದೆ, ಹೊತ್ತು ಎಂತ ಮಾಡುದು, ಕೊಡ್ಲೇಬೇಕು ಮಾರ್ರೆ. ಅಕ್ಕಯ್ಯ ಬಾ ಬಾ ಬಾ. ನೋಡಿ ಇವು 3 ತಗೊಂಡೋಗ್ತೀನಿ ಈಗ. ಓಯ್ ಅಮ್ಮಗ್ ಭಾರಿ ಆಸೆ ಇಟ್ಕೊಳ್ಳೋಣ ಅಂತಿತ್ತು, ಎಂತ ಮಾಡ್ರು ಕೊಡ್ಲೇಬೇಕು. ಮತ್ತೆ ಮರಿಗಳಿಗೆ ಈ ಹುಳದ ಔಷಧಿನ ಮಿಸ್ ಮಾಡಬೇಡಿ, ಎವ್ರಿ 15 days ಕೊಡ್ಲೇಬೇಕು. ಮತ್ತೆ ಯಾವ್ದಕ್ಕೂ ಒಂದು ನಿಮ್ಮ ಹತ್ತಿರದ ವೆಟರ್ನರಿ ಡಾಕ್ಟರ್, ಪಶು ವೈದ್ಯರನ್ನ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಳ್ಳಿ. ಆಯ್ತು, ನಿನ್ನಮ್ಮನೆ ಮುಂದೆ ಇರ್ಲಿ, ನಮ್ ಕೋಣನ ಹಿಂದೆ ಇರ್ಲಿ, ಒಳಕ್ ನಡಿ. ಅರ್ಜೆಂಟಿಗೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ, ಕೈಕಲ್ಲಿ ಆಡಲ್ಲ. ಅಷ್ಟು ಚೆನ್ನಾಗಿರೋ ಮರಿಗಳನ್ನ ಕಳ್ಕೊತೀವಿ ಅಂದಾಗ ಭಾರಿ ಭಯ ಆಗ್ತದೆ. ಭಯ ಎಲ್ಲ ಒಂಥರ ಕರಳು ಕಿವುಚಿ ಬರ್ತದೆ ಅವು ನರಳದೆಲ್ಲ ನೋಡಿದ್ರೆ. ನನಗೆ ಸುಮಾರು ಸರಿ ಅನುಭವ ಆಗಿದೆ, ಹಾಗಾಗಿ ನನಗೆ ಅಷ್ಟೊಂದು ಹೆದರಿಕೆ ಆಗಲ್ಲ. ಏನಾದ್ರೂ ಮರಿ ಉಳಿಸ್ಕೊತೀನಿ ಅಂತ ಒಂದು ಧೈರ್ಯ ಇರ್ತದೆ. ಪೂರ ಹೊಟ್ಟೆಗೆಲ್ಲ ತಿನ್ಲಿಲ್ಲ ಅಂದ್ರೆ ಭಾರಿ ಬೇಜಾರಾಗುತ್ತೆ ಮನೆ. ಮತ್ತೆ ನೆಕ್ಸ್ಟ್ ನಾಯಿ ಮರಿ ಅಡ್ವಾನ್ಸ್ ಬುಕ್ಕಿಂಗ್, ಇವರೆಲ್ಲ ಹೋದ ವರ್ಷ ಕೇಳಿದವರು. ಇನ್ನು ನಾಯಿ ಮರಿ ಕೊಡೋ ಹಿಂದಿನ ದಿವಸ ನೀವು ಫೋನ್ ಮಾಡಿ ನಂಗೊಂದ್ ಮರಿ ಕೊಡ್ಬೋದಿತ್ತು ಮಾರ, ಕೊಡ್ಲೇ ಇಲ್ಲಲ್ಲ, ಇಷ್ಟು ಕ್ಲೋಸ್ ಇತ್ತು ಅಂತ ಹೇಳ್ಬೇಡಿ. ಇವಾಗ್ಲೇ ಇದೇ ವಿಡಿಯೋದಲ್ಲಿ ಹೇಳಿರೋದು. ನೆಕ್ಸ್ಟ್ ಯಾರಿಗಾದ್ರು ಬೇಕಾದ್ರೆ ಇಲ್ಲೇ ತಿಳಿಸಿ. ನೀನು ಹೇಳಿದ್ರಲ್ಲ ಗೊತ್ತಾಗ ನನಗೆ, ಹೇಳೋ. ಪಿಂಕಿಗೆ ಹೇಳಿ ರೆಡಿ ಮಾಡಿರ್ತೀನಿ ಮರಿ. 1 ಗಂಡು 1 ಹೆಣ್ಣು ತಗೊಂಡೋಗ್ಬೇಕು, ರೂಲ್ಸ್ ಬೇರೆ ಉಂಟು. ಎರಡು ಕೊಡು. ಎರಡು ಮರಿ ಈ ಮನೆಗೆ ಇದಾರೋ ಇಲ್ಲೋ ಗೊತ್ತಿಲ್ಲ, ಬೆಳಿಗ್ಗೆ ಇರ್ತೀವಿ ಅಂತ ಹೇಳಿದ್ರು. ನೋಡ
ಅಕ್ಕ ಅಕ್ಕ ಉಳ್ಳಾರ ತಿನ್ನಿ ಲಡ್ಡುಂಡು ಒಂಜಿ ಆರಗ್ ನಾರಾಯಣನಾಗ ಪನ್ಲೆ ಅವು ಕಪ್ಪ ಆಪುಂಡನ ಕಪ್ಪದ ಬೋರ್ಡ್ ಬಂದಿದ್ದಾರೆ ಕಪ್ಪದೇರ ಆಲ್ರೆಡಿ ಕೇಂದ್ರ ಅಕ್ಕ ನನಗೆ ಜಾತ್ರೆಗೆ ಏನು ಕೊಡ್ತಾನ ಕಾಲ್ಚಾರ ಬಿತ್ತಾನ ಕವಿತಾ ನಡಿ ಎಲ್ಲಂಜಿ ಒಂದು ಇಂಜೆಕ್ಷನ್ ಉಂಟು ಪಂತೆ ಅಮ್ಮಡ ಅವನು ಏನೆಲ್ಲ ತಗೋಬೇಕು ಕೊರ್ರೆ ಪನ್ಲೆ ನಾನು 24 ಗಂಟೆ ಕನ್ನಡ 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 ಮಾತಾಡ್ತೀನಿ ಬರಡ ಎಡ್ಡೆ ಸಾಂಕ್ಲೆ ನೋಡಿ ಇಲ್ಲಿ 2 ನಾಯಿ ಮರಿ ಉಂಟಲ್ಲ ಅದರದ್ದೇ ಮರಿ ಎಲ್ಲೇ ಕಳಿಸಿ ಬಿಟ್ಟಿದ್ದು ಏಯ್ ಅದ್ರಲ್ಲಿ ಒಂದು ಮರಿ ನಾನೇ ಕೊಟ್ಟಿದ್ದೀರಿ ನೋಡಿ ಆರೆಂಜ ಹಾ ನೋಡಿ ಇವನು ಸುಮ್ಮನೆ ಬರ ನೋಡಿ ಇವನು ನಾನೇ ಕೊಟ್ಟಿದ್ದು ಆಹಾ ರಾಕಿ ಏನೋ ಹೆಸರು ಮಲ್ಗಿರೋ ಬಾಡಿ ಯಾರದು ಅಮಿತ್ ತೇರಾ ಬೆಲ್ಗೊಂದು ಕೊರ್ರೆ ಉಂಟು ದೊಡ್ಡ ಮಗನೇ ಬಾರಿ ಹೋಗುತ್ತಲ್ಲ ನೋಡಿದ್ ನಾನೇ ಕೊಟ್ಟಿದ್ ಮರಿ ಹೋಗ್ತೀರಿ ಪೂರ ಸಯ್ಯರಾದಿತ್ತ ಆನಿ ಹಾಯ್ ಗೈಸ್ ಎಂಚಲ್ಲರಿಗೂ ಯಾನ್ ಮಸ್ತ್ ಶಾರಿಲ್ಲ ಓ ಹೂವಂಡ್ರದಿ ಒಂದು ಜಾರಕ್ಕೆ ಕೊರ್ಲೆವ ಅದಕ್ಕೆ ಪಂತೆ ನಾಯಿ ಫುಲ್ ಸೇಲು ನಾಯಿ 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 ಅಂತ ಹೋಗೋದು ಈಗ ನಾನು ಈ ಕಾಕ್ಯವ್ರ ಜೊತೆ ಒಟ್ಟು ಹೊಡ್ಬೇಕು ನಮ್ ಸಿಬ್ಬಂದಿ ವರ್ಗ ಜೊತೆನಾ ಬೋಡ ಅಜ್ಜಿರೇಗೋ ಪಂತೆ ಗಿರೀಶಣ್ಣಡ ಪೊಣ್ಣು ಹಾ लाइक सांगले ನಾವೀಗ ಹಿರೇಬಲ್ ಬಂದ್ವಿ ಹಿರೇಬಲ್ ಈಗ ಮೆಣಸು ಹುಡಿ ಮಾಡ್ಬೇಕು ಇವ್ರು ಗೊತ್ತಲ್ಲ ನಮ್ಮ ಪ್ರಖ್ಯಾತ ಮನೋತಜ್ಞ ಯಾರು ವಿಜಯ್ ಜೈನ್ ಜೈನ್ ಅವರು ಈಗ ರಾಟ್ಲೆ ಅವರ ಮೊದಲ ಶಿಷ್ಯ ಈಗ ಮಿಷಿನ್ ಎಲ್ಲ ಬಿಡಕ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಒಳ್ಳೆ ಮಿಷಿನ್ ಬಿಡ್ತಾರ ಅಂತ ಕೇಳ್ಪಟ್ಟೆ ಅಂದ್ರೆ ಮೊನ್ನೆ ಇದ್ರಲ್ಲೆಲ್ಲ ಹಾಕಿದ್ರಲ್ಲ ನೀವು ಇದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಾಕಿದ್ದೆ ಇದನ್ನೆಲ್ಲ ಕಾಲಲ್ಲಿ ಒದ್ದು ಪುಡಿ ಮಾಡ್ಬೋಯ್ತು ನಾನು ಇಲ್ಲ ಕಾಲಲ್ಲೆಲ್ಲ ಪುಡಿ ಮಾಡಿದ್ರೆ ಏನಾಗುತ್ತೆ ಗೊತ್ತಣ ಕಾಲೆಲ್ಲ ಇದಾಗುತ್ತಣ ಹೊಡೆದು ಹೋಗುತ್ತೆ ಅದಕ್ಕಂತಾನೆ ನಾವೆಲ್ಲ ಮಿಷಿನ್ ವ್ಯವಸ್ಥೆ ಎಲ್ಲ ಮಾಡಿದ್ವಿ ಅದು ಅತ್ಯಂತ ಒಂದು ಕಮ್ಮಿ ದರದಲ್ಲಿ ಒಂದ್ ನಂಗ್ ವರ್ಷಿ ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ನೋಡ್ತೀನಿ ಅಲ್ಲ ಇಲ್ಲ ಕೈಲ ಹಿಡ್ಕೊಂಡೋಣ ಹಂಗಾಗ್ತದೆ ಇಲ್ಲ ಇರ್ಲಿ ಮತ್ತೆ ಮತ್ತೆ ಹಿಂದೆ ಮುಂದೆ ಎಲ್ಲ ಹಿಡಿಯೋರೆ ಹಿಂದೆ ಮುಂದೆ ಎಲ್ಲ ಜನ ನಮ್ಗೆ ಮೊಸರು ಉಣ್ಕಣ ಬಡ ಮಿಷಿನು ಸರಾಗಿ ಹೋಗ್ತುಂಟು ಈಗ ಇನ್ನು ಸೀಸನ್ ಸ್ಟಾರ್ಟ್ ಪುರ್ಸತ್ತಿಲ್ಲ ಮಿಷಿನಿಗೆ ನಿಮ್ಗೆ ಹೆಂಗೆ ಕ್ವಿಂಟಲ್ ಗಟ್ಲೆ ತಂದ್ರೆ ಒಳ್ಳೇದ ಕಿತ್ತೂರು ತಂದ್ರೆ ಒಳ್ಳೇದ ಹೆಂಗಾದ್ರೂ ಓಕೆ ಅಣ್ಣ ಕ್ವಿಂಟಲ್ ಗಟ್ಲೆ ಇರೋರೆಲ್ಲ ತರೋಲ್ಲ ಇಲ್ಲಿಗೆ ಎಲ್ಲ ಮನೆಗೆ ಬನ್ನಿ ಅಂತಾರೆ ಅದಾ ಇದೊಂದು ಚೂರು ಇದಕ್ಕೆ ಹಾಕಿ ಅಣ್ಣ ಕೆಳಗೆ ಟಾರ್ಪಲ್ ಟೈರಿಗೆ ಚೂರು ಎಕ್ಸ್ಟ್ರಾನೇ ಹೇಳ್ಕೊಳ್ಳಿ ಅಲ್ಲ ಮತ್ತೆ ಹಿಂದೆ ಟೈರ್ ಎತ್ತೀನಿ ಈಗ ಆ ಟೈರಿಗೆ ಹಾಕಿ ಆ ಕಡೆ ಇದೆಲ್ಲ ಮಾಡ್ತೀವಿ ಚೂರು ಕಾಂಕ್ರೀಟ್ ಹಾಕಿ ವ್ಯವಸ್ಥೆ ಮಾಡ್ತೀವಿ
ರೈತರಿಗೆ ಕಷ್ಟ ಆಗಬಾರ್ದು. ರೈತರ ಮಗ, ಮಣ್ಣಿನ ಮಗ ಇವರು. ಅವಂದೆ ನಾನು ಅವರಷ್ಟು ಜೋರಿಲ್ಲ ಮಾರೆ. ಇದು ನೋಡಿ ಮಿಷಿನ್ ಆಗಿದ್ದು ಮಾರ್ರೆ ಮೊನ್ನೆ. ವೇಸ್ಟ್ ನೋಡಿ ಗೆರೆ ಈ ತರ ಒಂದೇ ಒಂದು ಕಾಳು ಇರಲ್ಲ ಗೆರೆಯಲ್ಲಿ. ನೋಡಿ ಫುಲ್ ಕ್ಲೀನ್ ಅಲ್ಲ. ಫುಲ್ ಕ್ಲೀನ್. ಇದು ಎಷ್ಟು ವರ್ಷ ಆಯ್ತು ಈ ಮಷಿನ್ಗೆ? 2015ರಲ್ಲಿ ಪರ್ಚೇಸ್ ಮಾಡಿದಣ. ಇವತ್ತಿಗೆ ಇದು 11ನೇ ವರ್ಷ. 11 ವರ್ಷದಲ್ಲಿ ಎಷ್ಟು ಮಿಷಿನ್ ಇದು ಹೋಗಿದೆ ಅಂತ ಲೆಕ್ಕ ಇಲ್ಲ. ಮೆಣಸು ಎಷ್ಟು ಹುಡಿ ಆಗಿದೆ ಇದ್ರಾಗ. ನೀವು ಹಾಕಿ ತಗೊಂಡು ಹೋಗಿ, ನಾ ಹಿರೇಬಲ್ಲಿ ಹೋಗ್ಬೇಡಿ, ಇದ್ದಾಗ ಕ್ಲೀನ್ ಮಾಡಿ ಹೋಗ್ತೀನಿ ಮತ್ತೆ. ಆಯ್ತು, ನೀವು ಹೋಗಿ, ಹಾ. ನಾ ಎಲ್ಲ ತೆಗೆದು ಈ ವರ್ಷ ಎಲ್ಲ ಪೈಂಟ್ ಮಾಡಿದಣ ಹೊಸದಾಗಿ. 15 ಅಂದ್ರೆ 25, 26, 11 ವರ್ಷ ಆಯ್ತು. 11 ವರ್ಷ ಪೇಂಟಿಂಗ್ ಎಲ್ಲ ಮಾಡಿ ರೆಡಿ ಮಾಡಿದ್ದಾರೆ. ಯಾರಾದ್ರೂ ಮೆಣಸು ಇನ್ನು ಸೀಸನ್ ಶುರು ಆಯ್ತು, ಸೀಸನ್ ಸ್ಟಾರ್ಟ್ ಆಯ್ತು ನೋಡಿ. ಅತ್ಯಂತ ಕಡಿಮೆ ದರದಲ್ಲಿ ಎಲ್ಲ ರೈತರಿಗೆ ಒಂದು ಸಹಾಯ ಮಾಡ್ತೀವಿ. ಸಹಾಯ ಮಾಡ್ತಾರೆ, ಮತ್ತೆ ನಮ್ಗೆಲ್ಲ ಫ್ರೀ ಈಗ ಇವತ್ತಿನ ಲೆಕ್ಕದಲ್ಲಿ. ಇವತ್ತಿನ ಲೆಕ್ಕದಲ್ಲಿ ನಮ್ಮ ಹಿರಬೆಲ್ಲ ಇನ್ನೊಬ್ರು ಕಂಟೆಂಟ್ ಕ್ರಿಯೇಟರ್ ಇವರು. ನಾವು ಈಗ ಅದೇನದು ಎಂತ ಸ್ಟಾರ್ಟಿಂಗ್ ಮೊಳೆ ಎಂತ ಮೊಳಕೆನಾ? ಮೊಳಕೆ ಸಿರಿ ಎಂತ ಬೆಳೆಯುವ ಸಿರಿ ಮೊಳಕೆ. ಯಾರಾದ್ರೂ ಇದ್ರೆ ತಗೊಂಬನ್ನಿ. ಸುಮಾರು ಕಡೆ ಉಂಟು, ನಮ್ಮ ಎದುರಲ್ಲಿ ಒಂದು 2-3 ಕಡೆ ಉಂಟು ಮಿಷಿನ್. ಮಿಷನ್. ಆದ್ರೂ ನೋಡಿ ಅಣ್ಣ ತನ್ನಿ ಒಂಚೂರು ರೋಡ್ ಬದಿಯೇ ಇಟ್ಟೇವಿ. ಹಣ್ಣೆಲ್ಲ ಹೆರ್ಬೇಕಾ ಹೆಂಗೆ ತರತ್ತಿಗೆ? ಹಣ್ಣು ಗಿಣ್ಣೆಲ್ಲ ಏನ್ ಹೆರ್ಕದ್ ಬೇಡ ಅಣ್ಣ. ಒಂದು ಚೂರು ಕಾಳಿಗೆ ಹಣ್ಣಾಗ್ಲಿ ಹಸಿಗಾಗ್ಲಿ ಡ್ಯಾಮೇಜ್ ಬರಲ್ಲ. ಮತ್ತೆ ಎಲೆ ಮಾತ್ರ ಹೆರ್ಕಬೇಕು. ಎಲೆ ಹೆರ್ಕಿದ್ರು ಎಲೆ ಇದ್ರು ಸಹ ನಮ್ ಮಿಷಿನ್ಗೆ ಏನ್ ಸಮಸ್ಯೆ ಆಗಲ್ಲ, ನಿಮಗೆ ರೈತರಿಗೆ ಸಮಸ್ಯೆ ಆಗೋದು. ಲಾಸ್ಟಿಗೆ ಒಣಗದ್ಮೇಲೆ ಕಂಡ ಬಟ್ಟೆ ಧೂಳು ಬರುತ್ತೆ, ಎಲೆ ಎಲ್ಲ ಚೂರಾಗಿರುತ್ತಲ್ಲ. ಮತ್ತೆ ಇದು ಎಲೆ ಇಲ್ಲ ಅಂದ್ರೆ ಜಸ್ಟ್ ಫ್ಯಾನಿಗೆ ಕೊಟ್ಟು ಗಾಳಿ ಕೊಟ್ಟು ಮೂಟೆ ಮಾಡ್ಬೋದು. ಎಲೆ ಎಲ್ಲ ಭಾರಿ ಇದ್ರೆ ನಿಮಗೆ ಧೂಳಾಗ್ಬಿಡುತ್ತೆ, ಮತ್ತೆ ಕೇರ್ಬೇಕು. ಕೇರಕ್ಕೆ ಸಾಧಾರಣ ಈಗ ಮೆಣಸಿನ ಸಂಬಳನೇ ಕೊಡ್ಬೇಕು. ಸಾಯಂಕಾಲ ತನಕ ಕೇರ್ಬೇಕು. ನಮ್ಗೆಲ್ಲ ನಡೀತದೆ, ಚೂಚೂರು ಇರೋದಲ್ಲ. ಈಗ ಬೇಕಾದ್ರೆ ಒಂಚೂರು ಆಫ್ ಮಾಡ್ಕೊಂಡು ಅದು ಬೆಳಿಗ್ಗೆ ಮುಂಚೆ ಅಲ್ಲ, ಸ್ವಲ್ಪ ಚಳಿ ಚೂರು ಬಿಸಿ ಮಾಡ್ಕೊಬೇಕು. ಕೆಳಗೆ ಹೋಗಿ ತರ್ಬೇಕೇನಾದ್ರು?
ಆತಾ ಏನು ಇದೀಗ ಮಳೆ ಬಿದ್ದು ಹೆಂಗೆ ಕಾಳುಮೆಣಸು ಸೈಜ್ ಬಂದಿದೆ ಅಂದ್ರೆ ಕಾಪಿ ಸೈಜ್ ಇದೆ. ಚೆನ್ನಾಗ್ ಉಂಟಲ್ಲ ನೋಡಿ ನೋಡಿ, ಇದು ಹಣ್ಣು ಇದು. ಕಣ್ಣಲ್ಲಿ ನೋಡಕ್ ಆಗಲ್ಲ. ಯಾವ್ದಾರು ಬಾವಿ ಗಿವಿ ಇದ್ರೆ ತೋರ್ಸ್ಬಿಡು, ಹಾರ್ಬಿಡ್ತೀನಿ. ಬಾವಿ ಉಂಟಾ ಒಂಚೂರಾದ್ರೂ ಒಂದು ಇದ್ರ ನೋಡಿ, ಸಿಪ್ಪೆ ಏನಾದ್ರು ಸಿಪ್ಪೆ ಕೂಡ ಹೋಗಿಲ್ಲ, ಜಾರಿಲ್ಲ ನೋಡಿ. ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿ ಬರ್ತದೆ ನೋಡಿ. ಎಷ್ಟು 1 ಕ್ವಿಂಟಲ್ ಇದ್ರ ತೊಂದ್ರೆ ಇಲ್ಲ, 50 kg ಇದ್ರೆ ತೊಂದ್ರೆ ಇಲ್ಲ. ತೊಂದ್ರಿಲ್ಲ, ಮಿಷಿನ್ ಆನ್ ಮಾಡ್ತೀವಿ. ಹೌದು. ಈ ಕೆಲ ಕಡೆ ಎಲ್ಲ ಭತ್ತ ಮಿಲ್ಲಿಗೆಲ್ಲ ಹೋದ್ರೆ 10 ಕ್ವಿಂಟಲ್ ಅದೇ ಕ್ವಿಂಟಲ್ ಲೆಕ್ಕ. ಕ್ವಿಂಟಲ್ ಇದ್ರೆ ಮಾತ್ರ ಮಿಷಿನ್ ಆನ್ ಮಾಡೋದು ಅಂತಾರೆ. ನಮ್ದು ಹಂಗಿಲ್ಲ ಅಣ್ಣ. ಎಷ್ಟು ತಂದ್ರು 10 kg ತಂದ್ರು ಮಾಡ್ತೀವಿ, 5 kg ತಂದ್ರೆ 5 kg ಮಾಡ್ತೀವಿ, 1 ಟನ್ ತಂದ್ರು ಮಾಡ್ಕೊಡ್ತೀವಿ. 5 kg ಎಲ್ಲ ತಂದ್ರೆ ನನ್ನ ಕರೀರಿ, ಇಬ್ರು ಸೇರಿ ತುರ್ಕೊಂಡು. ಆಚೆ ವರ್ಷ ಎಲ್ಲ ಮಾಡ್ಕೊಡ್ತಿದ್ರಾ? ಯಡೂರಲ್ಲೇ ಇತ್ತು. ಹೊರಗಡೆ ಅಷ್ಟು ಇದಾಗಿರ್ಲ. ಒಂಚೂರು ಹಂಗಾಗಿ ಹಿರೇಬೆಲ್ಲಿಗೆಲ್ಲ ತಂದಿಟ್ರೆ ಹೌದು, ಅಕ್ಕಪಕ್ಕದವರಿಗೆ ಸಹಾಯ ಆಗುತ್ತಾ. ಈ ಯಳಂದೂರು ಸೈಡ್ ಅವ್ರು ಬರ್ಬೋದು, ಹೌದು, ಹೆಮ್ಮಕ್ಕಿ ಸೈಡ್ ಅವ್ರು ಬರ್ಬೋದು. ಈ ನಾನಂತೂ ಬರೀಕಿಲ್ಲಪ್ಪ. ಹಂಗಾರೆ ನೀನ್ ಬರೀಕಿಲ್ವಾ? ಮೀಟ್ರ್ ಇಲ್ಲ ನಿಂದೇನಪ್ಪ? ಕಡೆ ನಿಮ್ಗೆ ಅಬ್ರಗುಡಿಗೆ ಸುಂಗ್ಸೆ ಭಾರಿ ಎಲ್ಲ ಆಗೋರು ಸ್ವಂತ ತಂದಿಟ್ಕೊಂಡಾರೆ. ಹೌದು. ನಮ್ಮಂತಾರಲ್ಲ ಪಾಪದವ್ರು, ನಮ್ಮಂತ ಪಾಪದವರೆಲ್ಲ ನೀವಲ್ಲ ನಮ್ಮಂತಾರ ಅಂತ ಅಲ್ಲ ಬಟ್ರೆ ಬಾರಿ ಕ್ಲೀನ್ ಆಗ್ತದೆ ನೋಡಿ. ಈಗ ಎಷ್ಟೊಂದು 5 ನಿಮಿಷ ಹಾಕಿರ್ಬೋದಾ ಅಷ್ಟೇ. ಇದರಲ್ಲಿ ಅಂದಾಜು ಎಷ್ಟಿರ್ಬೋದು? ಇದ್ರಲ್ಲಿ 1 ಕ್ವಿಂಟಲ್ ಉಂಟು, 100 kg ಉಂಟು, 100 kg ಮೇಲೆ ಉಂಟು ಅಂತ. 100 kg ಅಂದ್ರೆ 1 ಕ್ವಿಂಟಲ್ 5 ನಿಮಿಷ ಲೆಕ್ಕ ಹಾಕಿ. ಹಂಗಾದ್ರೆ ಗಂಟೆಗೆ ಎಷ್ಟು ಹೊಡಿಬೋದು ಇದು? ಓ, ಅದ್ ಕೇಳಿದ್ರೆ ಒಳ್ಳೆ ಮಿಷಿನ್ ಬಿಡ್ತಾರೆ ಅಂತ. ಇದು 2015ರಲ್ಲೇ 70,000 ಕೊಟ್ಟಿದೀವಿ ಅಣ್ಣ ಇದಕ್ಕೆ. ಅಲ್ಲ ಅಂದ ಸತ್ಯ. ಇದು ಗ್ರೀವ್ಸ್ ಇಂಜಿನ್ 5 HP. ಹೌದು. ಬಂದೆ ಒಂದು ತರ್ತೀನಿ ನೋಡಿ. ಇವ್ರ ಪರಿಚಯ ಉಂಟಾ? ನಮ್ಮ ಭಟ್ರು, ನಮ್ಮ ಅಪ್ಪರಿಗೆಲ್ಲ ಬಾರಿ ಪರಿಚಯ ಇಡೀ ಹಿರೇಬಲ್ ಪ್ಯಾಟಿಗೆಲ್ಲ. ಮೊದ್ಲು ಇವ್ರ ಜೊತೆ ಎಷ್ಟು ಜನ ಕೆಲಸ ಮಾಡಿದಾರೆ ಅಂತ ಹೇಳಿ ಸುಖ ಇಲ್ಲ. ನಮ್ಗೆ ಎಲ್ಲಿ ತೋಟದ ಎಲ್ಲಿ ಕೆಲ್ಸಕ್ಕೆ ಹೋದ್ರು ಭಟ್ರೆ ನಿಮ್ದೊಂದು ಮಾತು ಬಂದೇ ಬರ್ತದೆ. ಮತ್ತೆ ಮಣಿಪುರ ಬರ್ತಣ್ಣ ಅಂದ್ರೆ ಬಾರಿ ಫೇಮಸ್. ಮಣಿಪುರಗಿಂತನೂ ಕೋರೆ ಬರ್ತಣ್ಣ. ಕೋರೆದೊಂದು ಫುಲ್ ಇದ್ ಮಾಡ್ಬೇಕಲ್ಲ ಈಗ. ಮತ್ತೆ ಸೌಕರ್ಯ ಹೆಂಗ್ ನಡೀತುಂಟು? ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ಅಲ್ಲಿಂದ ಅಲ್ಲಿಗೆ 3 ಕೇಳಿಲ್ಲ 6 ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಹಂಗೆ ಎಲ್ಲ ಒಂದ್ ಸ್ವಲ್ಪ ಸ್ಟಕ್ ಆಗ್ಬಿಟ್ಟದೆ ಅಲ್ಲ. ಅದಷ್ಟಲ್ಲ ಒಟ್ಟು ಇನ್ನೇನೋ ಒಂಚೂರು ಸ್ಟಕ್ ಆಗೋದನ್ನೆಲ್ಲ ಗ್ರೀಸ್ ಎಲ್ಲ ಹಾಕಿ ಒಂಚೂರು ಸಲೀಸ್ ಮಾಡ್ಕೊಬೇಕು. ಸಬ್ಸ್ಕ್ರೈಬರ್ ಸಬರ್ಕರ್ರೆ ಬೈ ನೋಡಿ, ಸಬ್ಸ್ಕ್ರೈಬರ್ಸ್. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಾ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಾ, ನಮ್ಮ ಪ್ರಖ್ಯಾತ ಮನೋರೋಗ ತಜ್ಞ ವಿಜಯ್ ಬಿ ಜೈನ್ ಅವ್ರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಅವ್ರ ಚಾನಲ್ ಕೂಡ. ಲಾಸ್ಟಿಗೆ ಏನಾದ್ರು ಗಿವ್ ಅವೇ ಕೊಡೋಣ ಇಬ್ರು ಸೇರಿ. ನನಗೆ ನೋಡಿ ಇದೇ ಗಿವ್ ಅವೇ 1 ಕ್ವಿಂಟಲ್ ಮೆಂತು ಹೊಡಿಯಾತಿ, ಏನ್ ತೊಂದ್ರೆ ಇಲ್ಲ. ಅದು ವಿಡಿಯೋ ಆಫ್ ಮಾಡ್ಕೊಂತೀವಿ, ಮತ್ತೆ ಮಾತಾಡೋಣ. ಅಲ್ಲ ಇದು ಸೈಜ್ ಹೆಂಗಿದೆ ಅಲ್ಲ? ಸೈಜ್ ಚೆನ್ನಾಗುಂಟು. ಮಳೆ ಬಿತ್ತಲ್ಲ ಒಳ್ಳೆ. ಮನೆ ಮೇಲ್ಗಡೆ ಮನೆ ಮೇಲ್ಗಡೆ. ಇನ್ನೆಷ್ಟದೆ ಕುಯ್ಕೆ? ಇನ್ನು ಇಷ್ಟೇ ಇರ್ಬೋದಾ ಅಂತ. ಇಲ್ಲ, ನಮ್ಮ ಚಾನಲ್ಗೆ ಏನಾದ್ರು ಶುಭಾಶಯ ಕೊಡ್ತೀರಾ? 100ಕ್ಕೆ 100. ಒಂದು ಝೀರೋ ಮೆಮೊರೀಸ್ ಅನ್ನೋದು ಒಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ಲ, ಭಾರಿ ಒಂದು ಸೇವೆಯಲ್ಲಿ ನಿರತರಾಗಿದ್ದಾರೆ. ಸೊ ಅದಕ್ಕೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು. ನನ್ನ ಹೆಸರು ಹಂಗೆ ವಿಚಿತ್ರ ಉಂಟು ಮಾರ್ರೆ. ಓಯ್, ನಮ್ಮ ಹೆಸರು ವಿಚಿತ್ರ ಉಂಟು. ಆ ಇನ್ಸ್ಟಾಗ್ರಾಮ್ ಎಲ್ಲ ಪವನ್ ಜಿನ್ ಅಂತ ಹಾಕಿದ್ದಲ್ಲ ಅಲ್ಲ, ಕೆಲವರಿಗೆಲ್ಲ ಡೌಟು, ಓ ಯಾವ್ದೋ ವಿಚಿತ್ರ ಅಂತ.
ಅಲ್ಲ ಹಿರೇಬೆಲಾಗ ಒಬ್ಬ ಮೊದ್ಲು ಚಿನ್ನಪ್ಪ ಅಂತಿದ್ದ. ಹೌದೌದು. ಮತ್ತೆ ಜಲ್ಲಿಕಲ್ಲು ಮೂಟೆ ಎಲ್ಲ ಇಟ್ಕೊಂಡು ಹೊರತಿದ್ದ, ಕಲ್ಲಲ್ಲಿ ಹೊಡಿತಿದ್ದ ಕಡೆಗೆ. ಕೆಲವರೆಲ್ಲ ಕೇಳೋದು ಮುಸ್ಲಿಮ ನೀವು ಅಂತ. ಆ, ಇನ್ನು ಕಳಸಲ್ಲಿ ಕೆಲವರು ಪವನ್ ಜೈನ್ ಅನ್ನೋದು. ಹಂಗಾಗಿ ಬಾರಿ ಹೆಸರಲ್ಲಿ ವ್ಯತ್ಯಾಸ ಉಂಟು. ಈಗ ತೂಕ್ಬೇಕಾ? ತೂಕಕ್ಕೆ ಎಂತ ಆಗಿದೆ ಈಗ, ತೂಕಕ್ಕೆ ಸ್ಕೇಲ್ ತೋಟದಾಗ ಆಗ್ಬಿಟ್ಟದೆ. ನಾವಲ್ಲ ಏನಾದ್ರು ಎಲ್ಲ ಅಂದಾಜ್ ಮೇಲೆ ಒಂದು ಇದು ಮಾಡೋಣ, ತೊಂದ್ರೆ ಇಲ್ಲ. ನೋಡಿ, ಯಾರಾದ್ರೂ ಮೆಣಸು ಗಿಣಸು ತರೋರಿದ್ರೆ ಹಿರೇಬಲ್ ತನ್ನಿ. ನೋಡಿ ಇಲ್ಲಿ ಮಂದಿರ ಏನಿದೆ, ಹಿರೇಬಲ್ ಮಂದಿರ. ಹಿರೇಬಲ್ ಮಂದಿರ ಅದ್ರ ಪಕ್ಕದಲ್ಲೇ ಇದೆ ಮೆಣಸು ಉದುರು ಮಾಡೋ ಮಷೀನ್. ನೋಡಿ ಚೆನ್ನಾಗಿ ಮಾಡ್ಕೊಡ್ತಾರೆ, ಯಾವ್ದೇ ಡ್ಯಾಮೇಜ್ ಇಲ್ಲ, ಒಂದು ಕಾಳು ಕೂಡ ಡ್ಯಾಮೇಜ್ ಆಗಿಲ್ಲ. ಎಲ್ರು ಬಂದು ಇಲ್ಲೇ ಹುಡಿ ಮಾಡಿಸ್ಕೊಂಡು ಹೋಗಿ. ಅಲ್ಲ ಜೊತೆಣ, ಅವೋ ಎಲ್ರು ಬಂದು ಇಲ್ಲೇ ಹುಡಿ ಮಾಡಿಸ್ಕೊಂಡು ಹೋಗ್ಲಿ. ಎಲ್ಲರೂ ಬನ್ನಿ, ಯಾರೆಲ್ಲ ಆಸಕ್ತರಿದ್ದೀರಿ ಎಲ್ಲರಿಗೂ ಹುಡಿ ಮಾಡ್ಕೊಡ್ತೀವಿ. ಮಷಿನ್ ಬೇರೆ ಚೆನ್ನಾಗುಂಟು, ಅದ್ರಲ್ಲಿ ಎರಡು ಮಾತೇ ಇಲ್ಲ. ಆತಿಲ್ಲ, ಒಳ್ಳೆ ಹೊಡಿತಾರೆ ಅಷ್ಟೇ. ಇನ್ನು ಕೊನೆಯದಾಗಿ ನಾವು ಹೇಳುವಂತದ್ದು ಇಷ್ಟೇ, ಲೀವ್ ಈಚ್ ಅಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಎವ್ರಿಥಿಂಗ್ ಕಮ್ಸ್ ಇಂಟು ಝೀರೋ ಮೆಮರೀಸ್ ಅಂತ ಹೇಳ್ತಾರೆ. ಎಲ್ರಿಗೂ ಶುಭವಾಗ್ಲಿ. ಕೆಲವು ಕಡೆ ಎಲ್ಲ ಏನ್ ಗೊತ್ತಾ, ಮಿಷಿನ್ ಮಾತ್ರ ನಮ್ದು, ಜನ ಎಲ್ಲ ನಿಮ್ದೆ, ನೀವೇ ಬರ್ಬೇಕು ಹಾಕೊಬೇಕು. ನಮ್ದು ಹಂಗೆಲ್ಲ ಇಲ್ಲ, ನಾವು ಸೇರ್ತೀವಿ. ಅದೇ ಹಾ, ಬರ್ತಾ ಬಿಟ್ರೆ. ಹಾ ಹಾ, ಇನ್ನು ನಾವು ಹೊರಡುದು. ಹೊಡಿ ಮೆಣಸೆಲ್ಲ ಆಯ್ತು. ಎಲ್ರು ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸಾವುಕಾರನ ಆದಷ್ಟು ವಿಜಯ್ ವ್ಲಾಗ್ಸ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಹೌದು, ಹಂಗಾಗಿ ಅದಕ್ಕೂ ಒಂದು ಯೂಟ್ಯೂಬ್ ಚಾನಲ್ ಇದೆ, ಮತ್ತೆ ಕೆಳಗಡೆ ಒಂದು ಕ್ಲಾತ್ ಶಾಪ್ ಇದೆ, ಫ್ಯಾನ್ಸಿ ಸ್ಟೋರ್ಸ್ ಇದೆ. ಸಮತಾ ಟೆಕ್ಸ್ಟೈಲ್ಸ್ ಅಂಡ್ ಫ್ಯಾನ್ಸಿ ಸ್ಟೋರ್ಸ್ ಅಂತ ಹೇಳಿ. ಮತ್ತೆ ಇದೊಂದು ಸಣ್ಣ ಮಷೀನ್ ಇದೆ. ಸಾವುಕಾರನ ಒಂಚೂರು ಎತ್ಕೊಂಡು ಹೋಗಿ, ಇದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಚೆನ್ನಾಗಿದ್ದು ವಿಡಿಯೋ ಎಲ್ಲ ಹಾಕ್ತಾರೆ. ನಮಗೆ ಪುರ್ಸೊತ್ತಿಲ್ಲ ಏನ್ರಿ ಅದು. ನಮ್ಮ ಈ ಕಡೆ ಮಲೆನಾಡು ಭಾಗದವರಿಗೆ ಅದೇ ಹಂಗ, ತೋಟ ಮನೆ ಅದು ಇದು ಅನ್ನೋಷ್ಟೊತ್ತಿಗೆನೆ ರಾತ್ರಿ ಆಗ್ತದೆ. ಇನ್ನು ರಾತ್ರಿ ವಿಡಿಯೋ ಎಡಿಟ್ ಮಾಡ್ಕೊಂಡು ಮನೆಯಲ್ಲಿ ಗೊತ್ತಲ್ಲ, ಬೆಳಕಾಗ್ತದೆ. ಮಿಷಿನ್ ಎಲ್ಲ ಬಿಟ್ಟು ರಾತ್ರಿ ಒಂದ್ಸಲ ಮಂಚಕ್ಕೆ ಹತ್ತಿದ್ರೆ ಸಾಕಂತ ಆಗಿರ್ತದೆ. ಅಲ್ಲೇ ಚೂರು ಕಣ್ಣಿಗೆ ಮಾಡ್ರೆ ಸಾಕು, ಬೆಳಿಗ್ಗೆ 8 ಆಗಿರ್ತದೆ. ಸರಿ, ಇನ್ನು ಜಾಸ್ತಿ ಮಾತಾಡಲ್ಲ. ಒಳ್ಳೇದಾಗ್ಲಿ, ಎಲ್ಲ ಬನ್ನಿ ಪ್ರೋತ್ಸಾಹಿಸಿ. ಇದು ಇನ್ನೊಂದು ನಾಯಿ ಮರಿ ಇದೆ. ಈಗ ಇದು ಹೋಗ್ತಾ ಉಂಟು ಹಿರೇಬೈಲು ಸತೀಶ್ ಅಣ್ಣನ ಮನೆಗೆ. ಇನ್ನೊಂದು ನಾಯಿ ಮರಿ ನಂಗೆ ಮನೆಗಂತ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೂ ಡಿಮ್ಯಾಂಡ್ ಆಗಿದೆ, ಎಂತ ಮಾಡೋದು ತಲೆ ಕೆಟ್ಟು ಹೋಗ್ತುಂಟು. ನಾಯಿ ಮರಿ ಸ್ವಲ್ಪ ನೋಡಿ, ಎಷ್ಟು ದೊಡ್ಡ ಆದರೆ ಮತ್ತೆ ಕೊಡ್ಲಿಕ್ಕೆ ಮನಸ್ಸಾಗಲ್ಲ. ಯಾವತ್ತು ನಮ್ಮ ಜೊತೆ ಹೊಂದ್ಕೊಳ್ತಾವ, ಸ್ವಲ್ಪ ಆಟ ಆಡೋಕ್ಕೆಲ್ಲ ಶುರು ಮಾಡ್ತವೆ, ಆವಾಗಿಂದ ನಮಗೆ ಕೊಡೋಕ್ಕೆ ಮನಸ್ಸಾಗಲ್ಲ ನಾಯಿ ಮರಿಗಳನ್ನ ಯಾರಿಗೂ. ನನಗಂತೂ ತುಂಬ ಹಚ್ಕೊಂಡಿದೆ, ಇದು ತಗೊಂಡು ಹೋಗಕ್ಕೆ ಬೇಜಾರಾಗ್ತುಂಟು. ಎಂತ ಮಾಡೋದು ಗೊತ್ತಾಗ್ತಿಲ್ಲ. ಮತ್ತು ನಾಯಿಗೆ ಕ್ಯಾಲ್ಸಿಯಂ ಸಿರಪ್ ಹಾಕ್ತಾಯಿರಿ ನೀವು. ಡ್ಯಾಶ್ ಉಂಡಿಗೆಲ್ಲ ಹಾಕಲೇಬೇಕು, ಇಲ್ಲಾಂದರೆ ಕೈಕಾಲು ಸ್ವಲ್ಪ ಬೆಂಡ್ ಆಗೋದು, ಈ ಥರ ಪ್ರಾಬ್ಲಮ್ ಬರ್ತದೆ. ಕ್ಯಾಲ್ಸಿಯಂ ಮತ್ತು ಹೊಟ್ಟೆ ಹುಳದ್ದು ಔಷಧಿ ಹಾಕಲೇಬೇಕು. ನಾಯಿ ಮರಿಗೆ 2,000 3,000 ಹೇಳ್ತಾರೆ ಅಂತೀರಾ, ಕೊಡಲೇಬೇಕಾಗ್ತದೆ. ಇಲ್ಲಾಂದರೆ ನಮಗೊಂದು ತಿಂಗಳಿಗೊಂದು ಸ್ವಲ್ಪ ಖರ್ಚು ಬರ್ತದೆ, ವರ್ಷಕ್ಕೊಂದು 20-30 ಸಾವಿರ ಆಗ್ಬೋದು ಇಂಜೆಕ್ಷನ್ ಅದು ಇದು ಅಂತ. ಹಾಗಾಗಿ ನಾಯಿ ಸಾಕ್ಲಿಕ್ಕೆ ಭಾರಿ ಭಂಗ ಉಂಟು. ಹಾಗಾಗಿ ಮರಿಗಳು ದುಡ್ಡಿಗೆ ಕೊಡೋದು, ಧರ್ಮಕ್ಕೆ ಕೊಡಲ್ಲ. ಬೇರೆ ನಮ್ಮದು ಕಾಟು ನಾಯಿಗಳಿದೆ, ಎಷ್ಟು ಬೇಕಾದ್ರೆ ಇದ್ದಾವೆ ಮರಿ. ನೆಕ್ಸ್ಟಿಗೆ ಯಾರಿಗಾದ್ರೂ ಬೇಕಾದರೆ ಇವಾಗಲೇ ಹೇಳಿ. ಅಣ್ಣೋರಿ ತಲೆ ಮೇಲೆ ಕಲ್ಲು ಯಾಕೆ ಇಟ್ಕೊಂಡಿದ್ದೀರಾ? ಅಯ್ಯ ಕೊಡಕತ್ತೆ ಕಣ್ಬಿಟ್ಟು ನೋಡೋ ಕಲ್ಲಲ್ಲ ಅದು, ನಾಲ್ಕು ಮಣಿ. ಮತ್ತು ಡ್ಯಾಶ್ ಉಂಡು ಅಷ್ಟೇ. ನೆಕ್ಸ್ಟಿಗೆ ಬೇಕಾದರೆ ಇವಾಗಲೇ ಹೇಳಿರ್ಬೇಕು ನನಗೆ. ಇಲ್ಲಾಂದರೆ ನೀವು ಕೊಡೋ ಹಿಂದಿನ ದಿವಸ, ನಾಯಿ ಮರಿ ಕೊಡೋ ಹಿಂದಿನ ದಿವಸ ಹೇಳಿದರೆ ಎಂತ ಮಾಡೋಕ್ಕಾಗಲ್ಲ. ಇದಿಷ್ಟು ನಮ್ಮ ನಾಯಿ ಮರಿಗಳ ಒಂದು ಎಪಿಸೋಡು. ಎಲ್ಲ ಗೊತ್ತಾಗ್ತುಂಟು ಈಗ ಏನೇನು ಹೇಳ್ತಿದ್ದೀನೆಲ್ಲ. ಅಲ್ಲಿ ಎಷ್ಟದ ನಾಯಿನ ಹೋಗೋಣ. ಸತೀಶ್ ಅಣ್ಣ ಹೇಳಿದ್ರು, ಇದನ್ನ ಕೊಳಗಲ್ಲಿ ಕಾಡಲ್ಲಿ ಒಂದು ಮನೆ ಉಂಟು ಅವ್ರದ್ದು, ತೋಟದಲ್ಲಿ ಒಂದು ಮನೆ ಉಂಟು, ಅಲ್ಲಿಗೆ ತಗೊಂಡೋಗಿ ಸಾಕ್ತೀನಿ ಅಂತೇಳಿ. ನಾನು ಹೇಳಿದೆ ಇದನ್ನ ಇಲ್ಲೇ ಸಾಕಿ ಮಾರಿ ಹಿರೇಬೆಲಲ್ಲಿ, ನಾನು ಅವಾಗ ಬಂದು ನೋಡ್ಕೊಂಡು ಹೋಗ್ತಿರ್ತೀನಿ ಅಂತ.
ನಾನು ಎಷ್ಟು ನಾಯಿ ಮರಿ ಕೊಟ್ಟಿದ್ದೀನಿ, ನಾಯಿ ಮರಿ ಎಲ್ಲ ನಾನು ತಿಂಗಳಿಗೆ ಒಂದ್ಸರಿ ಇಲ್ಲಾಂದರೆ ಯಾವಾಗಾದ್ರೂ ಹೋಗಿ ನೋಡ್ಕೊಂಬರ್ತಾ ಇರ್ತೀನಿ. ನನಗದು ಮನಸ್ಸು ತಡೆಯಲ್ಲ. ಈ ಕರಡಿನ ಒಂದು 5-6 ಸರಿ ನೋಡ್ಕೊಂಡ್ಬಂದಿದ್ದೀನಿ ಹೋಗಿ. ಕರಡಿನ ಕೊಟ್ಟಾಗಲೇ ಸಖತ್ ಬೇಜಾರಾಗಿತ್ತು. ಇವನ್ನೆಲ್ಲ ಕೊಡಬೇಕಲ್ಲ. ಆಲ್ರೆಡಿ 3 ಕೊಟ್ಟಿದ್ದೀನಿ, ಇನ್ನೆರಡು ಇದ್ದಾವೆ. ಇದೊಂದು ಇನ್ನೊಂದು. ಹೋಗೋಣ ಬನ್ನಿ. ಸತೀಶಣ್ಣ ಮನೆಗೆ ಬಂದು ಕೊಟ್ಟು ಬರುವ. ನಮ್ಮ ನಾಯಿ ಮರಿ ಡೀಲರ್ಸ್ ಬಂದ್ರು ನೋಡಿ, ಇಲ್ಲಿ ಇಬ್ರು. ಯಾರು ಇವ್ರಲ್ಲ ಅಣ್ಣ? ಈಗ 47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು. ನನ್ನ ನಾಯಿ ಮರಿ ಇವನೇ ಹೊಣೆ ಎಂತಾರ ಆದ್ರೆ. ತಗೋ ನೋಡಿ ಹಾಡು ಕುರು. ನಾಯಿ ಮರಿ ನಿಮ್ದೇ ಜವಾಬ್ದಾರಿ ಆಯ್ತಾ? ಹಾಂ, ಅದನ್ನ ಇಲ್ಲ ಸಾಕ್ಬೇಕು. ಹಾಂ, ನಾನು ಅವಾಗ ಬರ್ತಾ ಹೋಗ್ತಾ ಇರ್ತೀನಿ. ಅಪ್ಪಲ್ಲಿ